ನೋಡಿ ಕಲಿಸ್ಕೊಂಡಿರೋ ಇದಾಗಿದೆ. ಈ ಹದದಲ್ಲಿ ಇದು ತಿನ್ನೋದಕ್ಕೆ ಕೊಟ್ಟರೆ ಆಯ್ತು. ನಮಸ್ಕಾರ ಎಲ್ರಿಗೂ. ಮನೆ ಕತೆ ರಾಧಿಕಾ ಮಾಧವ ಜೊತೆ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಅಕ್ಕಿ ರೊಟ್ಟಿ ಮಾಡೋಣ. ಅಕ್ಕಿ ರೊಟ್ಟಿಗೆ ಸೌತೆಕಾಯಿ ಹಾಕಿ ಅಕ್ಕಿ ರೊಟ್ಟಿ ಮಾಡೋಣ. ಹೇಗೆ ಮಾಡೋದು, ನಾನು ಹೇಗೆ ಮಾಡ್ತೀನಿ ನೋಡೋಣ ಬನ್ನಿ. ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಏನೇನು ಬೇಕೋ ನಾನಿಲ್ಲಿ ಇಟ್ಕೊಂಡಿದ್ದೀನಿ. ಏನೇನು ನೋಡೋಣ ಬನ್ನಿ. ಮೊದಲಿಗೆ ಅಕ್ಕಿ ಹಿಟ್ಟು ನಾನು 1 ವಾಟರ್ ಗ್ಲಾಸ್ ತಗೋತೀನಿ. ಜೀರಿಗೆ ಸ್ವಲ್ಪ, ಕರಿಬೇವು, ಶುಂಠಿ, ಈರುಳ್ಳಿ, ಸೌತೆಕಾಯಿ, ಉಪ್ಪು, ನೀರು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನೀರನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ. ರೊಟ್ಟಿ ಸ್ವಲ್ಪ ಮೆದುವಾಗಿ ಬರುತ್ತೆ. ನೀರನ್ನು ಚೂರು ಬಿಸಿ ಮಾಡ್ಕೊಳ್ಳೋಣ. ಒಂದಂತ ಹೇಳಿದೆ, ಇಲ್ಲ 2 ಲೋಟದ ಮಾಡೋಣ. ಸೌತೆಕಾಯಿ ಇಲ್ಲ ಅಂದರೆ ಜಾಸ್ತಿ ಆಗಿಬಿಡತ್ತೆ. 2 ನೀನು ಸ್ವಲ್ಪ ಉಳಿತು, ಫುಲ್ ಹಾಕ್ಬಿಡ್ತೀನಿ. ಕರಿಬೇವನ್ನ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಹೆಚ್ಚಿಕೊಳ್ಳೋಣ. ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಹೆಚ್ಚಿಕೊಳ್ಳೋಣ. ತೆಗೆದು ತುರ್ಕೋಬೇಕಾಗತ್ತೆ. ಈ ಥರ ಸಿಪ್ಪೆಗಳನ್ನೆಲ್ಲ ತೆಕ್ಕೊಳ್ಳೋಣ. ಈ ಥರ ತುರ್ಕೊಳ್ಳೋಣ. ಇದೇ ಸೌತೆಕಾಯಿ ಥರನೇ ನಾವು ಸೋರೆಕಾಯಿ, ಕುಂಬಳಕಾಯಿ, ಬೂದುಗುಂಬಳಕಾಯಿ ಅಂತೀವಲ್ಲ, ಅದನ್ನು ಹಾಕಿ ಕೂಡ ಮಾಡ್ಬೋದು. ಈಗ ನಾವು ಒಂದೊಂದೇ ಹಿಟ್ಟಿಗೆ ಹಾಕ್ಕೊಳ್ಳೋಣ. ಇದು ತುರಿದಿಟ್ಕೊಂಡಿರೋ ಸೌತೆಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕದಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿ, 2 ಈರುಳ್ಳಿ ತೊಗೊಂಡಿದ್ದೀನಿ. ಸ್ಮಾಲ್ ಸೈಜ್ 2 ಈರುಳ್ಳಿ, ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರುವಂಥ ಕರಿಬೇವು, ಹಾಗೆ ಶುಂಠಿ. ಈ ಟೈಮಲ್ಲೇ ಹಸಿಮೆಣಸು ಸಣ್ಣದಾಗಿ ಹೆಚ್ಚಿ ಹಾಕ್ಕೋಬೋದು, ಬಟ್ ನಾನು ಹಾಕಲ್ಲ. ಯಾಕೆಂದರೆ ನನ್ನ ಮಗ ತಿನ್ನಲ್ಲ, ಅದಕ್ಕೋಸ್ಕರ ಹಸಿಮೆಣಸು ಹಾಕ್ತಾ ಇಲ್ಲ. ನೋಡಿ ಹಾಕ್ಕೊಳ್ಳಿ. ಒಂದಿಷ್ಟು ಜೀರಿಗೆ ಹಾಕೋಣ. ಇದನ್ನು ಕಲಿಸ್ಕೊಳ್ಳೋಣ. ಸೌತೆಕಾಯಿ ಮತ್ತು ಉಪ್ಪು ಹಾಕಿರೋದ್ರಿಂದ ಇದೇ ನೀರು ಬಿಡತ್ತೆ. ಸ್ವಲ್ಪ ಕಲಸಿ ಎಲ್ಲ ಆದಮೇಲೆ ಎಷ್ಟು ನೀರು ಬೇಕು ನೋಡಿಕೊಂಡು ನೀರು ಮಿಕ್ಸ್ ಮಾಡಿಕೊಂಡ್ರೆ, ಅದಕ್ಕೆ ಸ್ವಲ್ಪ ನೀರು ಬೇಕು. ನೀರನ್ನು ಆಗಲೇ ಬಿಸಿಗಿಟ್ಟಿದ್ವಲ್ಲ, ಅದನ್ನು ಸ್ವಲ್ಪ ಹಾಕ್ಕೊಳ್ಳೋಣ. ನೋಡಿ, ಕಲಿಸ್ಕೊಂಡಿರೋ ಹಿಟ್ಟು ಈ ಹದದಲ್ಲಿದೆ. ಬಾಳೆ ಎಲೆನ ಬಾಡಿಸ್ಕೊಳ್ಳೋಣ. ಈ ಥರ ಬಾಳೆ ಎಲೆನ ಬಾಡಿಸ್ಕೊಂಬಿಡೋಣ. ಬಾಳೆ ಎಲೆ ಸಿಗತ್ತೆ ಎಲ್ಲ ತರಕಾರಿ ಅಂಗಡಿಗಳಲ್ಲಿ, ಅಲ್ಲಿ ಇಲ್ಲಿ. ಒಂದು ವೇಳೆ ಬಾಳೆ ಎಲೆ ಸಿಕ್ಕಿಲ್ಲ ಅಂದರೆ ಕೆಲವು ಮಾರ್ಟ್ಗಳಲ್ಲಿ, ಮಾಲ್ಗಳಲ್ಲಿ, ನಿಮಗೆ ಫುಡ್ ಮಾರ್ಟ್ಗಳಲ್ಲಿ ಹೋಳಿಗೆ ಶೀಟ್ ಅಂತ ಸಿಗತ್ತೆ. 10 ರೂಪಾಯಿನ ಏನೋ ಇರುತ್ತೆ ಅದು. ಅದನ್ನು ತಂದ್ಕೊಂಡು ಮಾಡ್ಬೋದು. ಬಟ್ ಆದಷ್ಟು ಬಾಳೆ ಎಲೆಯಲ್ಲಿ ಮಾಡೋಕ್ಕೆ ಟ್ರೈ ಮಾಡಿ. ಯಾಕೆಂದರೆ ಬಾಳೆ ಎಲೆಯಲ್ಲಿ ಮಾಡಿದ್ರೆ ಒಳ್ಳೆಯದು, ಹೆಲ್ತ್ಗೆ ಒಳ್ಳೆಯದು. ಬಾಳೆ ಎಲೆಗಳನ್ನು ಈಗ ಒರೆಸ್ಕೊಳ್ಳೋಣ. ಬಾಳೆ ಎಲೆ ಫುಲ್ಲಲ್ಲ, ಇದು ಸಿಗಳು. ಈಗ ಈ ಬಾಳೆ ಎಲೆಗೆ ಚೂರು ಎಣ್ಣೆ ಹಚ್ಕೊಂಡು, ಎಣ್ಣೆ ಸ್ವಲ್ಪ ಬೇಕಾಗತ್ತೆ ಈ ರೊಟ್ಟಿಗೆ. ಹೀಗೆ ಎಲ್ಲ ಕಡೆ ಎಣ್ಣೆ ಹಚ್ಕೊಂಡು, ರೊಟ್ಟಿ ಹಿಟ್ಟು ನೋಡಿ ಈ ಥರ ರೆಡಿಯಾಗಿದೆ. ಈ ಥರ ಇಷ್ಟು ತಗೊಂಡು ಕ್ಲೀನಾಗಿ ಈ ಥರ ಸ್ಪ್ರೆಡ್ ಮಾಡ್ಬೋದು.
ಕಡೆ ಬಾಳೆ ಎಲೆ ದೊಡ್ಡ ಸಿಗತ್ತೆ, ಸೊ ದೊಡ್ಡ ದೊಡ್ಡ ರೊಟ್ಟಿ ಮಾಡ್ಬೋದು. ಇಲ್ಲಿ ಬಾಳೆ ಎಲೆ ದೊಡ್ಡ ಸಿಗಲ್ಲ. ಒಂದು ತಟ್ಟೆ ಕೆಳಗೆ ಹಾಕ್ಕೊಂಡಿದ್ದೀನಿ. ಸೊ ಈ ಥರ ತಿರ್ಸ್ಕೊಳ್ತಾ ಮಾಡ್ಬೋದು. ಥರ ರೊಟ್ಟಿ ರೆಡಿಯಾಗಿದೆ ನೋಡಿ. ಈ ಥರ ರೆಡಿಯಾದ ರೊಟ್ಟಿನ ಹಿಂಗೆ ಕಾವಲಿಗೆ ಹಾಕಿ ಒಂಚೂರು ಹೊತ್ಬಿಟ್ಟು ನೋಡಿ ಈ ಥರ ತೆಗಿಬೇಕು. ನೋಡಿ ಈ ಥರ ತೆಗೆದ್ಬಿಟ್ಟು ಕಣ್ಣು ಮಾಡ್ಕೊಂಡಿದ್ದೀವಲ್ಲ ಅಲ್ಲಿಗೆಲ್ಲ ಎಣ್ಣೆ ಬಿಡೋಣ. ಈ ಥರ ನೀರನ್ನ ಹಿಂಗೆ ಮುಟ್ಕೋಬೋದು ನೋಡಿ. ಈ ಥರ ನೀರು ಇಟ್ಕೊಂಡಿದ್ದೀನಿ. ಈ ಥರ ನೀರನ್ನ ಮುಟ್ಕೊಂಡು ಈ ಥರ ಸ್ಪ್ರೆಡ್ ಮಾಡುವಂಥದ್ದು. ಲಾಸ್ಟಿಗೆ ಈ ಥರ ಕೈ ಅಡ್ಡ ಇಟ್ಕೊಂಡು ಬಾಳೆ ಎಲೆ ಆಗಿರೋದ್ರಿಂದ ಡೈರೆಕ್ಟ್ ಕಾವಲಿಗೆ ಹಾಕ್ಬೋದು. ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡ್ಕೋಬೋದು ನಾವು. ನೋಡಿ ಇದು ಎಣ್ಣೆ ಬಿಡೋದಕ್ಕೋಸ್ಕರ ಮಾಡ್ಕೊಳ್ಳುವಂಥದ್ದು. ನೋಡಿ ಒಂದು ಸೈಡ್ ಬೆಂದಿದೆ. ಇವಾಗ ಇನ್ನೊಂದು ಸೈಡಿಗೆ ಬೇಯೋದಕ್ಕೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಅಕ್ಕಿ ರೊಟ್ಟಿಗೆ ಕಾಯಿ ಚಟ್ನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಾಯಿ ಇಷ್ಟು ಹಾಕ್ಕೊಂಡಿದ್ದೀನಿ. 2 ಹಸಿಮೆಣಸು ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಹುಣಸೆ ಹುಳಿ, ಉಪ್ಪು, ಇಷ್ಟನ್ನು ರುಬ್ಕೊಳ್ಳೋಣ. ಈ ಕಾಯಿ ಚಟ್ನಿನ ರುಬ್ಕೊಳ್ಳೋಣ. ಇಲ್ಲಿ ಕಾಯಿ ಚಟ್ನಿ ಆಗಿದೆ. ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಂಡ್ಬಿಡೋಣ. ಮಾಡಿಕೊಂಡ್ರೆ ಚಟ್ನಿ ಆಗೋಯ್ತು.